ನಾನಿವತ್ತು 6 ಗಂಟೆಗೆ ಎದ್ದು ಡೈಲಿ ರೂಟೀನ್ ನ ಸ್ಟಾರ್ಟ್ ಮಾಡಿದ್ನೆ. ನಾನು ಎದ್ದ ತಕ್ಷಣ ಕಸ ಅಂದ್ನ, ಆದ್ರ ನಮ್ಮಕ್ಕ ನನಕಿನ ಮುಂಚಕ ಎದ್ದು ಕಸ ಅಂದ್ ನೀರ್ ಹೊಡ್ಯಾಕತ್ತಿದ್ಲು. ಇನ್ನೇನ್ ಮಾಡೋದಂತಂದು ಅಡಿಗೆ ರೂಮ್ನಾಗ ಹೋಗಿ ಚಾವ್ ಮಾಡಕ್ ಇಟ್ಟೆ. ಆಮೇಲೆ ಬ್ರಷ್ ಮಾಡ್ಬೇಕಂತ ನೋಡಿದ್ರೆ ಪೇಸ್ಟ್ ಖಾಲಿ ಆಗಿತ್ತು. ಆದ್ರ ಹಂಗ ಹಿಂಗ ಮಾಡ್ಕೊಂಡ್ ಹಚ್ಕೊಂಡೆ. ಹೊರಗ್ ಬಂದ್ ನೋಡಿದ್ರೆ ಇಷ್ಟೊಂದ್ ಚಳಿ ಇತ್ತು. ನಮ್ಕಿನ ಬೇಗ ಎದ್ದು ಕೆಲ್ಸಕ್ಕೆ ಹೋಗೋರ್ ಇರ್ತಾರ, ಅವ್ರಿಗೊಂದ್ ಸೆಲ್ಯೂಟ್. ನಾನ್ ಬ್ರಷ್ ಮಾಡಿದ ತಕ್ಷಣ ಕುಡಿಯೋದೆ ಬಿಸಿನೀರು. ಆಮೇಲೆ ಬಾದಾಮ್ ತಿನ್ಬೇಕಂತ ನೋಡ್ದೆ, ಆದ್ರೆ ನಮ್ಮ ಮಾಯರ ಇಲ್ಲಾರ್ದ ನಂಗೆ ಬಾದಾಮ್ ತಿನ್ನಂಗಾಗಲ್ಲ. ಅದಕ್ಕೋಸ್ಕರ ವಾಪಸ್ ಇಟ್ಟೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಮನೆಯೆಲ್ಲ ತೊಳ್ದೆ. ಈ ಚಳಿಲಿ ನೀರ್ ಮುಟ್ಬೇಕಂದ್ರೆ ಒಂಥರ ಭಯ. ನಮ್ಮ ಮನುಷ್ಯ ಇನ್ನ ಎದ್ದಿದ್ದಿಲ್ಲ, ಅದಕ್ಕೋಸ್ಕರ ಎಬ್ಸ್ಬೇಕಂತ ಬನ್ನೆ. ಅವ್ರ ರಿಯಾಕ್ಷನ್ ನೋಡ್ರಿ ಹೆಂಗೈತಿ. ಆಮೇಲೆ ನಾಷ್ಟಕ್ಕೆ ದೋಸೆ ಮಾಡ್ತಾ ಇದ್ವಿ. ನಮ್ಮಕ್ಕ ದೋಸೆ ಹಾಕ್ತಿದ್ಲು, ನಾನ್ ಚಟ್ನಿ ಮಾಡಿದೆ. ಇವತ್ತು ರೈತರ ದಿನಾಚರಣೆ ಇರೋದ್ರಿಂದ ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ರೈತರ ದಿನಾಚರಣೆ ಇರೋದ್ರಿಂದ ನಮ್ಮ ಮನುಷ್ಯನರ್ ಸ್ಕೂಲ್ ಅಲ್ಲಿ ಎಲ್ರಿಗೂ ರೈತರಾಗಿ ಬರ್ರಿ ಅಂತ ಹೇಳಿದ್ರಂತೆ. ಊರಿಂದ ನಮ್ಮಪ್ಪ ನಮ್ಮವ್ವ ಬಂದಿದ್ರು. ನಮ್ಮ ವರ್ಷ ಅಕ್ಕಿಲಿಗೆ ದೋತ್ರ ಉಡ್ಸಕತ್ತಿದ್ರು. ನಮ್ಮ ಅಕ್ಕಿಲನ ಯಾಕೆ ದೋತ್ರ ಉಡ್ಕನಕತ್ತಿ ಅಂತ ಕೇಳ್ದೆ, ಆದ್ರೆ ನಮ್ಮ ಅಕ್ಕಿಲ ಗೊತ್ತೇ ಇರ್ಲಿಲ್ಲ ನಾನು ಯಾಕೆ ದೋತ್ರ ಉಡ್ಕನಕತ್ತೀನಿ ಅಂತ. ರೈತರ ದಿನ ಇವತ್ತು ದೋತ್ರ ಶರ್ಟ್ ನಿಂದ ಸೀರೆ. ಹುಡುಗರ್ನೇನ್ ರೆಡಿ ಮಾಡೋದು ಸುಲಭ, ಆತರ ಹುಡುಗಿರ್ನೇ ರೆಡಿ ಮಾಡೋದು ಕಷ್ಟ. ಅದಕ್ಕೋಸ್ಕರ ನಮ್ಮ ಮನುಷ್ಯ ಒಂದ್ ಸ್ವಲ್ಪ ಟೈಮ್ ಇಡ್ತಿ ರೆಡಿ ಮಾಡಕ. ರೆಡಿ ಆದ್ಮೇಲೆ ನಮ್ಮ ಮನುಷ್ಯ ಈ ತರ ಕಾಣಕತ್ತಿದ್ಲು. ಫೈನಲ್ ಆಗಿ 3 ರೆಡಿ ಆದ್ರು. ಈ ತರ ಕಾಣ್ಸಕತ್ತಿದ್ರು. ಹೆಂಗ್ ರೆಡಿ ಆಗಿರಂತ ಒಂದ್ ಕಮೆಂಟ್ ಹಾಕ್ರಿ. ಹಸಿರ್ ಟವಲ್ ಒಂದೇ ಇರೋದ್ರಿಂದ ನಮ್ಮ ವರ್ಷ ಹಾಕಿಲ್ಲ, ಇಬ್ರು ಜಗಳ ಮಾಡಕತ್ತಿದ್ರು. ಆಮೇಲೆ ಸ್ಕೂಲ್ ಬಸ್ ಬಂತು. ನಮ್ಮ ಮನುಷ್ಯನರಿಗೆ ಆಯ್ ಬಾ ಹೇಳಿ ಕಳ್ಸಿದ್ವಿ. ಇಷ್ಟ ಮಟ್ಟ ಇವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು ಒಂದ್ ನಂಗೆ ಚಿಕ್ಕ ಕೆಲ್ಸ. ಆದ್ರೆ ಈಗ ನಮ್ಮ ಮಾಯರ ಎದ್ಮೇಲೆ ಶುರು ಆಗದೆ ನಂಗೆ ದೊಡ್ಡ ಕೆಲ್ಸ. ಎದ್ದೇಳು ಸಾಕು, ಎಷ್ಟೊತ್ ಮಕ್ಕಂತಿ. ಶುರುವಾಯ್ತು ನೋಡ್ರಿ ನನ್ ದೊಡ್ಡ ಕೆಲ್ಸ. ಕಾಡ್ಸಕ್ ಶುರು ಮಾಡಿದ್ಲು. ಈಗ ಇಬ್ರು ಬಾದಾಮಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ಬಾದಾಮಿ ತಿನ್ಸಿದ್ಮೇಲೆ ನಮ್ಮ ಆಯ್ರಾಗೆ ನಾನು ರಾಗಿ ಗಂಜಿ ಕುಡಿಸ್ನು. ಇಲ್ಲಿ ಕುಡ್ಸೋದೇ ನನ್ನ ಅರ್ಧ ಟೈಮ್ ಇಲ್ಲೇ ಕಳೆದು ಹೋಗುತ್ತಾ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾಷ್ಟ ಮಾಡಕ್ ಶುರು ಮಾಡಿದೆ. ನನ್ ಜೊತೆ ಪ್ರಭಾಸ್ ಅವ್ರು ಕೂಡ ನಾಷ್ಟ ಮಾಡಕ್ ಶುರು ಮಾಡಿದ್ರು. ನನಗೆ ಇನ್ನೂ ಒಂದ್ ದೊಡ್ಡ ಕೆಲಸ ಏನಂದ್ರೆ ಗುಳಿಗೆ ತಗೊಳೋದು. ಊಟಕ್ ಮುಂಚೆ ಗುಳಿಗಿ, ಊಟ ಆದ್ಮೇಲೆ ಗುಳಿಗಿ, ಮತ್ತೆ ನೈಟ್ ಕೂಡ ಗುಳಿಗಿ. ಇಷ್ಟೊಂದು ಗುಳಿಗಿ ಯಾಕೆ ತಗೊಳಕತ್ತೀನಿ ಅಂತ ಮುಂದೆ ಹೇಳ್ತನ. ನಾಷ್ಟ ಎಲ್ಲ ಮುಗಿಸತ್ರಿಗೆ 11 ಗಂಟೆ ಆಯ್ತು. ಈಗ ನಾನ್ ಸ್ವಲ್ಪ ಫ್ರೀ ಆದೆ. ಫ್ರೀ ಟೈಮ್ ಅಲ್ಲಿ ನಾನ್ ನೋಡೋದೆ RR ಮೂವೀಸ್. ಒಂದ್ ದಿನದಲ್ಲಿ 7-8 ಸಾರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲಿಲ್ಲ ಅಂದ್ರೆ ನಂಗೆ ನೆಮ್ಮದಿನೇ ಇರಲ್ಲ. ಇಷ್ಟೆಲ್ಲ ನೋಡುವಷ್ಟರಲ್ಲಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮತ್ತೆ ಅನ್ನ ಮಾಡಿದೆ. ನಾನ್ ಡೈಲಿ ಮಧ್ಯಾಹ್ನ ಒಂದ್ ದಾಳಂಬ್ರೆ ಹಣ್ಣು ತಿಂದೇ ತಿಂತೀನಿ. ನನ್ ಜೊತೆ ಆಯ್ರ ಕೂಡ ತಿಂತಾಳೆ. ಫ್ರೆಂಡ್ಸ್, ನಮ್ಮ ಅಕ್ಕ ಈ ಕಿವೆನು ಮತ್ತು ಬೆಳ್ಳಿ ವಿವು 800 ರೂಪಾಯಿ ಅಂತ ನಿನ್ನೆ ತೊಗೊಂಬಂದಾರ. ಮತ್ತು ಇವೆರಡು ಮೂಗುತಿ. ಇದು ನಮ್ಮ ಅಕ್ಕಂದು, ಇದು ನನಗೆ. ಈಗ ಟ್ರೆಂಡಿಂಗ್ ಇದ್ದು ಇವು, ಅದಕ್ಕೋಸ್ಕರ ತಗೊಂಬಂದು ಇಟ್ಕೊಳಕತ್ತೀವಿ. ಆಮೇಲೆ ಪ್ರಭಾಸ್ ಅವರು ನನಗೆ ಮೂಗುತಿ ಇಡೋಕ್ಕೆ ಹೆಲ್ಪ್ ಮಾಡಕತ್ತಿದ್ರು. ಹಳೆ ಮೂಗುತಿನ ಬಿಚ್ಚು ಅಂತ ಹೇಳಿದ್ರೆ ಅದನ್ನ ಮುರಿದೇ ಬಿಡ್ಬೇಕಾ. ಈಗ ನೋಡಿದ್ರೆ ಬಂಗಾರ ರೇಟ್ ಗಗನಕ್ಕೇರಿದೆ. ಅದರಲ್ಲಿ ಮುಪ್ಪಟ್ ಮುರಿ ಬರ್ದಿಟ್ಟ. ಬಂಗಾರ ರೇಟ್ ಅಷ್ಟಾಗೆ ತಂದ್ರು ಕೂಡ ನಮ್ ಗಂಗೋತಿಲಿ ಯಾವ ಬಂಗಾರ ಅಂಗಡಿನೂ ಖಾಲಿನೇ ಇರಲ್ಲ, ಎಲ್ಲ ಫುಲ್ ರೆಶ್ನೇ ಇರ್ತಾವ. ಫೈನಲ್ ಆಗಿ ಹೊಸ ಮೂಗುತಿನ ಇಟ್ಕೊಂಡೆ. ನಾನು ಇದುವರೆಗೂ ಯಾವ ಮೂಗುತಿನೂ ಅಷ್ಟು ಇಷ್ಟಪಟ್ಟಿದ್ದಿಲ್ಲ. ಈ ಮೂಗುತಿನ ತುಂಬಾನೇ ಇಷ್ಟಪಟ್ಟಿದ್ದೆ. ಹೆಂಗ್ ಕಾಣಕತ್ತೈತೆ ಅಂತ ಕಮೆಂಟ್ ಮಾಡ್ರಿ. ಸ್ವಲ್ಪ ಮಧ್ಯಾಹ್ನ ಟೈಮ್ ಮಕ್ಕಬೇಕಂತ ಅನ್ಕೊಂಡ್ರೆ ಪ್ರಭಾಸ್ ಅವ್ರು ಬಂದ್ರು. ಇದ ಡಿಸೆಂಬರ್ 31 ಬರ್ತು. ಏ ಗೀತಾ, ಇದ ಡಿಸೆಂಬರ್ 31 ಬುಧವಾರ ದಿನ ನೀವಿಬ್ರು ಬ್ಯಾಗ್ ಈಗ ರೆಡಿ ಮಾಡ್ಕೊಂಡ್ ನನ್ ಜೊತೆಗೆ ಬರ್ಬೇಕು. ಹೌದಂದ್ರೆ ಎಲ್ಲಿ ಕರ್ಕೊಂಡ್ ಹೊಂಟ್ರಿ? 2026 ನಮ್ಮೋನ್ ಜೊತೆ ಒಂದ್ ರೀಲ್ಸ್ ಮಾಡಿ ಊಟಕ್ಕಂತ ಬಂದ್ವಿ. ಬರ್ರಿ ಎಲ್ರು ಊಟ ಮಾಡಂಬ್ರಿ. ನಾನ್ ಮಾಡಿದ್ದಡಿ ನನ್ಗಷ್ಟೇ ಚೆನ್ನಾಗಿರುತ್ತ, ಮತ್ತೆ ಯಾರಿಗೂ ಚೆನ್ನಾಗಿರಲ್ಲ. ತುಂಬಾ ದಿನಗಳಿಂದ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ರಿ, ಅಕ್ಕ ನೀವು ಪ್ರೆಗ್ನೆಂಟ್ ಆಗೀತವ್ರೆ, ನೀವು ಪ್ರೆಗ್ನೆಂಟ್ ಅಂತ. ನಾನಿವತ್ತು ಅದನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಪ್ರೆಗ್ನೆನ್ಸಿ ರಿವೀಲ್. ಹೌದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಈಗ ನನಗೆ 6 ತಿಂಗಳು. ನೀವು ಇಷ್ಟು ದಿನ ಕೇಳ್ತಾನೆ ಇದ್ರಿ, ಅಕ್ಕ ನೀವು ಪ್ರೆಗ್ನೆಂಟ್ ಅಂತ. 3 ತಿಂಗಳವರೆಗೂ ಹೇಳ್ಬಾರ್ದು ಅಂತಂದ್ ರೂಲ್ಸ್ ಇತ್ತು. ಅದಕ್ಕೋಸ್ಕರ ನಾ ಹೇಳಿಲ್ಲ. ನಾನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ರೀಲ್ಸ್ ಅಲ್ಲೆಲ್ಲ ಬರೀ ಪ್ರೆಗ್ನೆನ್ಸಿ ವಿಡಿಯೋನೇ ಬರ್ತಾ ಇದ್ವು. ಇಲ್ಲಿ ನೋಡ್ರಿ ನಮ್ಮ ಆಯ್ರ ಏನ್ ಮಾಡಕತ್ತಾಳ ಅಂತಂದು. ಪ್ರಭಾಸ್ ಅವ್ರು ನೋಡಿದ್ರೆ ಐಸ್ ಕೊಡ್ಬೇಡ್ರಿ ಅಂತ ಹೇಳ್ತಾರೆ ಆಯ್ರಾಗ. ನಮ್ಮ ಅಕ್ಕ ನೋಡಿದ್ರೆ ಗಪ್ನ ಕೊಡಿಸಿ ರೂಮಲ್ಲಿ ತಿನ್ಸಕತ್ತಾಳ. ಇದನ್ನ ಮಾಡ್ತೇನಿ ಕೆಲ್ಸನ ಪಾಪ ಹೇಳ್ತೀನಿ ಬಾ. ನಾನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪ್ರಭಾಸ್ ಅವರು ತಮ್ಮ ಕೆಲಸ ತಾವ ಮಾಡ್ಕೊನಾಗತ್ತಾರ. ಜಾಸ್ತಿ ಕೇರ್ ಮಾಡ್ತಾರ ನನ್ನ. ಸಾಯಂಕಾಲ ಕೆಲಸ ಮಾಡೋ ಟೈಮ್ ಆಯ್ತು. ಅದಕ್ಕೋಸ್ಕರ ಕಸ ಅಂದು ನೀರು ಹೊಡೆದು ರಂಗೋಲಿ ಹಾಕ್ದೆ. ಇಲ್ಲಿ ನಮ್ಮ ಮನುಷ್ಯ ಪ್ರತಿದಿನ ಸಾಯಂಕಾಲ ಅವಳೆ ದೇವ್ರಿಗೆ ಪೂಜೆ ಮಾಡೋದು. ನಮ್ಮ ಆಯ್ರ ನೋಡ್ರಿ ಕ್ಯಾಮ್ರಾ ಇಲ್ದಾಗ ಎಷ್ಟೆಲ್ಲ ಯಾಕೆ ಮಾಡ್ತಿರ್ತಾಳ. ಈಗ ನಾ ಕ್ಯಾಮ್ರಾ ಹಿಡಿದ್ರು ಏನು ರೆಸ್ಪಾನ್ಸ್ ಮಾಡವಳ್ಳು.
ನಮ್ಮಪ್ಪ ನಮ್ಮವ್ ಬಂದಕ್ಕೆ ನಾವು ಇವತ್ತು ನೈಟ್ ಚಿಕನ್ ಮಾಡಾಕತ್ತಿದ್ವಿ. ನಮ್ಮ ಅಕ್ಕ ರೊಟ್ಟಿ ಮಾಡಾಕತ್ತಿದ್ಲು, ನಾನು ಹೆಚ್ಚಕ್ಕ ಎಲ್ಲ ರೆಡಿ ಮಾಡಿದೆ. ಪ್ರಭಾಸ್ ಅವರು ನೈಟ್ ಊಟಕ್ಕೆ ರೆಡಿ ಆದ್ರು. ಚಿಕನ್ ಮಾಡಿದಾಗೆಲ್ಲ ನಮ್ಮ ಅಖಿಲಾನೇ ಫಸ್ಟ್ ಊಟ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೈಲಿ ರುಟೀನ್ ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತಂದು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.